ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೋಬೇಕಾಗಿತ್ತು. ಮನೆ ಹತ್ರನೇ ಒಂದು ಸೂಪರ್ ಮಾರ್ಕೆಟ್ ಇದೆ, ರಿಲಯನ್ಸ್ ಫ್ರೆಶ್ ಅಂತ. ಸೊ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಪ್ರತಿದಿನ ಫ್ರೆಶ್ ಆಗಿರುವಂಥ ತರಕಾರಿಗಳು, ಸೊಪ್ಪು, ಹಣ್ಣು ಇವೆಲ್ಲ ಸಿಗುತ್ತೆ. ಹಾಗೆಯೇ ರೀಸನಬಲ್ ಪ್ರೈಸ್ ಕೂಡ. ಕೆಲವು ತರಕಾರಿ ಹಣ್ಣುಗಳ ಮೇಲೆ ಡಿಸ್ಕೌಂಟ್ಸ್ ಆಫರ್ಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅಂಥ ತರಕಾರಿಗಳು ಹಣ್ಣುಗಳನ್ನ ಹೆಚ್ಚಾಗಿ ತಗೋತೀನಿ. ಹೆಚ್ಚಾಗಿ ವೆಡ್ನೆಸ್ಡೇ ಆಫರ್ಸ್ ಇರುತ್ತೆ. ಸೊ ಅಂಥ ದಿನ ನಾನು ಬರೋಕ್ಕಾಗಿಲ್ಲ ಅಂದರೆ ಬೇರೆ ದಿನದಲ್ಲೂ ತೊಗೊತೀನಿ. 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಬಂದು ಹಣ್ಣು ತರಕಾರಿಗಳನ್ನು ತೊಗೊಂಡೋಗಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಕೆಲವು ಸಲ ಒಂದೇ ದಿನದಲ್ಲಿ 2 ಅಥವಾ 3 ಸಲ ಬರಬೇಕಾಗುತ್ತೆ. ಸೊ ಈಗೂ ಕೂಡ ನಡೆದಿದೆ. ಕೆಲವೊಂದು ಸಲ ಮರ್ತೋಗ್ತೀನಿ. ಮರ್ತೋದಾಗ ಈ ರೀತಿಯಾಗಿ 2-3 ಸಲ ಒಂದೇ ದಿನದಲ್ಲಿ ಓಡಾಡಬೇಕಾಗತ್ತೆ ಹಣ್ಣು ತರಕಾರಿಗಳಿಗೆ. ನಿಮಗೂ ಹೀಗೇನಾ? ಫ್ರೆಂಡ್ಸ್, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹೆಲ್ತಿ ಲಿವಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಏನಾದರೂ ಕಾರ್ಯಗಳು ಬಂದ ಮೇಲೆ ಹಾಸ್ಪಿಟಲ್ಸ್ಗೆ ಆ ಟೆಸ್ಟು ಈ ಟೆಸ್ಟು ಅಂತ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋ ಬದಲಿಗೆ ಮೊದಲನೇ ನಾವು ಜಾಗೃತಿ ವಹಿಸಿ ಆರೋಗ್ಯಕರವಾಗಿರುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದ್ರೆ, ಒಂದು ಹೆಲ್ತಿ ಲಿವಿಂಗನ್ನು ಫಾಲೋ ಮಾಡಿದ್ರೆ ಅವೆಲ್ಲ ನಾವು ತಡೆಗಟ್ಬೋದು. ಆರೋಗ್ಯಕ್ಕಿಂತ ಮಿಗಿಲಾಗಿರುವಂಥದ್ದು ಏನೂ ಇಲ್ಲ. ಸೊ ನಾವು ಪ್ರತಿದಿನ ತಿನ್ನುವಂಥ ಆಹಾರದಲ್ಲೇ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕು. ಅದನ್ನೇ ಫಾಲೋ ಮಾಡ್ತಾ ಬಂದರೆ ನಮಗೆ ಒಂದು ಹೆಲ್ತಿ ಲೈಫ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ನೋಡಿ, ಇದು ಅವಕಾಡೋ, ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ, ಇಲ್ಲಾಂದರೆ ಬಟರ್ ಫ್ರೂಟ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಒಳ್ಳೆ ಶೇಕ್ ಮಾಡ್ತಾ ಇದ್ದೀನಿ. ಅವಕಾಡೋ ತುಂಬಾ ಹೆಲ್ತಿ ಫ್ರೂಟ್ ಅಂತ ಹೇಳ್ಬೋದು. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿರುತ್ತೆ. ಮುಖದಲ್ಲಿ ಸುಕ್ಕಾಗೋದು, ಏಜ್ ಆಗಿ ಕಾಣೋದು ಇವೆಲ್ಲನೂ ತಡೆಗಟ್ಟುತ್ತೆ ಈ ಹಣ್ಣು ಬಳಸೋದ್ರಿಂದ. ಇದರಲ್ಲಿ ವಿಟಮಿನ್ ಇ ಹೆಚ್ಚಾಗಿರುತ್ತೆ. ಹಾಗೆಯೇ ಹಲವಾರು ಥರದ ಕ್ಯಾನ್ಸರ್ಸ್ಗಳನ್ನು ನಾವು ತಡೆಗಟ್ಬೋದು. ಫ್ರೆಂಡ್ಸ್, ನಾವು ಪ್ರತಿದಿನ ಬ್ರೇಕ್ಫಾಸ್ಟ್ಗೆ ಅಂತ ದುಡ್ಡು ಖರ್ಚು ಮಾಡ್ತೀವಿ. ಇಡ್ಲಿ, ದೋಸೆ, ಬಿಸಿಬೇಳೆಬಾತು, ಪುಳಿಯೋಗರೆ ಈ ಥರದ್ದು ಹಲವಾರು ತಿಂಡಿಗಳನ್ನು ಮಾಡ್ತೀವಿ. ಅದಕ್ಕೆಲ್ಲ ಯೂಸ್ ಮಾಡುವಂಥ ಪದಾರ್ಥಗಳು, ಎಣ್ಣೆ ಆಗಲಿ ಇಲ್ಲ ಬೇರೆ ಮಸಾಲೆ ಐಟಮ್ಗಳು ಎಲ್ಲದಕ್ಕೂ ದುಡ್ಡು ಆಗೇ ಆಗುತ್ತೆ. ಅದೇ ದುಡ್ಡಿನಲ್ಲೇ ನಾವು ಈ ಥರ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಬ್ರೇಕ್ಫಾಸ್ಟ್ಗೆ ಬಳಸ್ಕೋಬೋದು. ನಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟ್ಗಿಂತ ಈ ಥರ ಹಣ್ಣು ತರಕಾರಿಗಳ ಜ್ಯೂಸು, ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ಸು ಈ ಥರ ಎಲ್ಲ ನಾವು ಬಳಸ್ಕೊಂಡ್ರೆ ಇನ್ನೂ ಕಮ್ಮಿನೇ ಆಗುತ್ತೆ ನಮಗೆ ಖರ್ಚು. ಆರೋಗ್ಯಕ್ಕೆ ಆರೋಗ್ಯನೂ ಸಿಗುತ್ತೆ. ಫ್ರೆಂಡ್ಸ್, ಈ ಬಟರ್ ಫ್ರೂಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲು ಮತ್ತು ಇಷ್ಟ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ, ಅಂದರೆ ಸ್ಕಿಪ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದೆಲ್ಲ ಹಾಕಿ ಒಂದು ಸಲ ಬ್ಲೆಂಡ್ ಮಾಡಿದ್ರೆ ನಮಗೆ ಬಟರ್ ಫ್ರೂಟ್ನ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ಮಿಲ್ಕ್ ಶೇಕನ್ನು ಈಗ ನಮ್ಮ ಹಸ್ಬೆಂಡ್ಗೆ ಕೊಟ್ಟು ಬರ್ತೀನಿ. ನನಗೋಸ್ಕರ ತರಕಾರಿಗಳೆಲ್ಲ ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಅಂತಾದ್ರೂ ಹೇಳ್ಬೋದು, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಒಂದು 10 ಎಲೆಯಷ್ಟು. ಹಾಗೆಯೇ ಎಳೆಯದಾಗಿರುವಂಥ ಒಂದು ಸೌತೆಕಾಯಿ ಸಿಪ್ಪೆ ಸಮೇತವಾಗಿ ಸಣ್ಣದಾಗಿ ಕಟ್ ಮಾಡಿ ತೊಗೊತಾ ಇದ್ದೀನಿ. ಸಿಪ್ಪೆ ಸಮೇತವಾಗಿ ಯಾವುದೇ ತರಕಾರಿಗಳನ್ನು ಬಳಸಬೇಕಾದ್ರೆ 2-3 ಸಲ ಸಾಲ್ಟ್ ವಾಟರಲ್ಲಿ ಚೆನ್ನಾಗಿ ತೊಳಿಬೇಕು. ಏಕೆಂದರೆ ಇವಾಗ ಎಲ್ಲ ತರಕಾರಿಗಳಿಗೂ ಮೆಡಿಸಿನ್ಸ್ ಹಾಕಿ ಬೆಳೆಸ್ತಾರೆ, ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈಗ ಒಂದು ಬೆಟ್ಟದ ನೆಲ್ಲಿಕಾಯಿನ ತೊಗೊತಾ ಇದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. 10 ಆರೆಂಜ್ ತಿನ್ನೋ ಜಾಗದಲ್ಲಿ ಒಂದೇ ಒಂದು ಬೆಟ್ಟದ ನೆಲ್ಲಿಕಾಯಿ ತಿಂದರೆ ಅದರ ಸಮ ಅಂತ ಹೇಳ್ತಾರೆ. ಪಾಲಕ್ ಸೊಪ್ಪು ನಾನಿಲ್ಲಿ ಹಸಿಯಾಗಿಯೇ ತೊಗೊತಾ ಇದ್ದೀನಿ. ಸೊ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ ಥರ ಏನಾದರೂ ಇದ್ದರೆ ಪಾಲಕ್ ಸೊಪ್ಪನ್ನು ಒಂದು 2 ನಿಮಿಷ ಬಿಸಿ ನೀರಿಗೆ ಹಾಕಿಬಿಟ್ಟು ಆಮೇಲೆ ನೀವು ಶೇಕ್ಗೆ ಯೂಸ್ ಮಾಡ್ಕೋಬೋದು. ನನಗೆ ಯಾವುದೇ ಥರದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ಬಳಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೂತ್ ಕುಂಬಳಕಾಯನ್ನು ತೊಗೊತಾ ಇದ್ದೀನಿ. ಒಂದು ಸ್ಲೈಸಷ್ಟು ಕಟ್ ಮಾಡ್ಕೋತೀನಿ. ಬೂತ್ ಕುಂಬಳಕಾಯಲ್ಲಿ ಹೆಚ್ಚಾಗಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ಇದು ಬಳಸಿದ್ರೆ ಒಳ್ಳೆಯದು. ಹಾಗೆ ಇದರಲ್ಲಿ ಕೂಲಿಂಗ್ ಪ್ರಾಪರ್ಟಿ ಇರುತ್ತೆ, ತುಂಬ ಹೀಟಾಗಿರುತ್ತೆ. ಮತ್ತು ಯೂರಿನರಿ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ದರೆ ಈ ಥರ ಬೂತ್ ಕುಂಬಳಕಾಯಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡೀರಿ.
ಯೂರಿನರಿ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ. ಹಾಗೆ ಇದು ತುಂಬ ತಂಪು ಕೂಡ. ಈ ಬೂದ್ ಕುಂಬಳಕಾಯಲ್ಲಿ ನಮ್ಮ ದೇಹದಲ್ಲಿ ಇರುವಂಥ ಕೊಬ್ಬಿನ ಅಂಶವನ್ನು ತೆಗೆಯುವಂಥ ಶಕ್ತಿ ಇದೆ. ಹಾಗಾಗಿ ಬೂದ್ ಕುಂಬಳಕಾಯಿ ವೇಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆ ತರಕಾರಿ ಅಂತ ಹೇಳ್ತೀನಿ. ಹಸಿಯಾಗಿಯೇ ಹಾಗೆಯೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬಹಳನೇ ಒಳ್ಳೆಯದು. ಈಗ ಏನೇನು ತರಕಾರಿಗಳು ತೊಗೊಂಡಿದ್ನಲ್ವ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸುಮಾರು ಒಂದು 2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ತಂದಿದ್ದೀನಿ. ಸುಮಾರು ನನಗೆ 2 ಗ್ಲಾಸಷ್ಟು ತರಕಾರಿ ಜ್ಯೂಸ್ ಆಗಿದೆ. ಈ ಜ್ಯೂಸನ್ನ ಒಂದ್ಸಲ ಫಿಲ್ಟರ್ ಮಾಡಿದ್ದೀನಿ. ಬೂದ್ ಕುಂಬಳಕಾಯಿದು ಚಿಕ್ಕ ಚಿಕ್ಕ ಗಡ್ಡೆಗಳು ಆ ಥರ ಇತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಎಲ್ಲ ಕ್ಲೀನಾಗಿ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಹಾಗೆ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುಡೀರಿ. ಸಖತ್ತಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನನಗೀಗ 2 ಗ್ಲಾಸಷ್ಟು ಜ್ಯೂಸ್ ಆಗಿದೆಯಲ್ವ, ಈಗ 9 ಗಂಟೆಗೆ 1 ಗ್ಲಾಸಷ್ಟು ಕುಡಿತಾ ಇದ್ದೀನಿ. ಮತ್ತು ಮಧ್ಯದಲ್ಲಿ ಏನಾದರೂ ಹಶ್ವ ಆದರೆ ಒಂದು 11-11:30 ಹಂಗೆ ಇನ್ನೊಂದು ಗ್ಲಾಸಷ್ಟು ಜ್ಯೂಸ್ ಇದೆಯಲ್ವ ಅದನ್ನು ಕುಡಿತೀನಿ. ಸೊ ಈಗ ಡೈರೆಕ್ಟಾಗಿ ಲಂಚ್ಗೆ ಹೋಗೋಣ. ಫ್ರೆಂಡ್ಸ್ ಬನ್ನಿ, ಒಂದು ಒಳ್ಳೆ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ. ಹುರುಳಿ ಕಾಳಲ್ಲಿ ಚಟ್ನಿ ಮಾಡೋಣ. ಇದು ತುಂಬ ಹಳೆ ಕಾಲದ ರೆಸಿಪಿ ಮತ್ತು ಹೆಲ್ತಿ ರೆಸಿಪಿ. ಹುರುಳಿ ಕಾಳಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಮೊಳಕೆ ಕಟ್ಟಿರೋಂಥ ಈ ಹುರುಳಿ ಕಾಳನ್ನು ಮಕ್ಕಳಿಗೆ ಕೊಟ್ಟರೆ ಕಾಲ್ಗೆ ಬಲ ಅಂತ ಹೇಳ್ತೀವಿ. ಇದಕ್ಕೆ ಇಂಗ್ಲೀಷಲ್ಲಿ ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ. ಈ ಹುರುಳಿ ಕಾಳನ್ನು ಕುದುರೆಗಳು ಫಾಸ್ಟಾಗಿ ಓಡಲಿ ಅಂತೇಳಿ ಅದಕ್ಕೆ ಪ್ರತಿದಿನ ಹುರುಳಿಕಾಳನ್ನು ಆಹಾರವಾಗಿ ಕೊಡ್ತಾರೆ. ತುಂಬ ಶಕ್ತಿಯುತವಾಗಿ ಬೆಳೀತವೆ ಕುದುರೆಗಳು. ಸೊ ಅದನ್ನು ನೋಡಿ ಮನುಷ್ಯರು ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಹುರುಳಿಕಾಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. 1 ಕಪ್ಪಷ್ಟು ಹುರುಳಿಕಾಳಿಗೆ 5ರಿಂದ 6 ಒಣಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕರಿಬೇವು ಹಾಕಿ ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೀರಿಗೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. 5ರಿಂದ 6 ಇಲ್ಕಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು. ಇವೆಲ್ಲ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರೋಣ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆ ಬೂದ್ ಕುಂಬಳಕಾಯಿ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಅದು ತಂಪು ಅಂತ ಹೇಳಿದ್ದೀನಿ. ಈ ಹುರುಳಿಕಾಳು ಹೀಟ್ ಅಂತ ಹೇಳ್ತೀವಿ. ಸೊ ಬೆಳಗ್ಗೆ ತಂಪು, ಮಧ್ಯಾಹ್ನ ಹೀಟು ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಯಾವುದೇ ಪದಾರ್ಥಗಳನ್ನು ನಾವು ತಿಂದರೆ, ಸೊ ಮಧ್ಯಾಹ್ನ ಇತ್ತಿದ್ದೀವಿ ರಾತ್ರಿ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಾವು ಚೇಂಜ್ ಮಾಡಿಕೊಂಡು ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಹಾಗೆಯೇ ಇದು ನುಗ್ಗೆ ಸೊಪ್ಪಿನ ಮರ, ಇದು ಕೂಡ ಹೀಟ್ ಅಂತ ಹೇಳ್ತೀವಿ. ಸೊ ಹುರುಳಿಕಾಳು, ನುಗ್ಗೆ ಸೊಪ್ಪು ಎರಡು ಹೀಟ್ ಅಂತ ನೀವು ಹೇಳಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾನು ಬೆಳಗ್ಗೆನೇ ಬೂದ್ ಕುಂಬಳಕಾಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ದೀನಿ. ಈ ಥರ ನಾವು ಫುಡ್ಡನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ನೋಡಿ, ನುಗ್ಗೆ ಸೊಪ್ಪು ನಮ್ಮ ತೋಟದ್ದು. ಲಾಸ್ಟ್ ವೀಕು ತೋಟಕ್ಕೆ ಹೋಗಿದ್ದೆ, ಫ್ರೆಶ್ ಆಗಿತ್ತು ನುಗ್ಗೆ ಸೊಪ್ಪು. ಸ್ವಲ್ಪ ಕಿತ್ಕೊಂಡಿದ್ದೀನಿ, ಅಂದರೆ ನನಗೆ ಎಷ್ಟು ಕೈಗೆ ಎಟಕ್ಸ್ತೋ ಅಷ್ಟು ಮಾತ್ರ ಕಿತ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ಒಳ್ಳೆ ರಾಗಿ ರೊಟ್ಟಿಯನ್ನು ಮಾಡೋಣ ಬನ್ನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ಗೆ ಟೇಸ್ಟ್ ಮತ್ತು ಹೆಲ್ತ್ಗೆ ಹೆಲ್ತಿ. ಸೊ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲ್ಗೆ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹಿಮಾಲಯ ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ. ಬಿ ಪಿ ಇರೋವಂಥವರು ಈ ಪಿಂಕ್ ಸಾಲ್ಟನ್ನು ಬಳಸ್ಕೊಂಡ್ರೆ ಬಿ ಪಿ ಕಂಟ್ರೋಲ್ಗೆ ಬರುತ್ತೆ. ವೈಟ್ ಸಾಲ್ಟ್ಗಿಂತ ಈ ಪಿಂಕ್ ಸಾಲ್ಟ್ ತುಂಬಾ ಹೆಲ್ತಿ ಅಂತ ಹೇಳ್ತೀನಿ. ಸೊ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಜೊತೆಗೆ ನುಗ್ಗೆ ಸೊಪ್ಪು ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಹಿಟ್ಟನ್ನು ಕಲಸೋದಕ್ಕೆ ಬಿಸಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ಹಿಟ್ಟು ಏನಿದೆ ಕಲಸಿರೋದು ತುಂಬ ತೆಳುವಾಗೂ ಕಲಿಸ್ಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು. ಮೀಡಿಯಮ್ ಆಗಿ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ಮತ್ತು ರೊಟ್ಟಿಗಳು ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಬಿಸಿ ನೀರಲ್ಲೇ ಕಲಿಸ್ಬೇಕು. ನೋಡಿ, ಕಲಸಿದಾಗಿದೆ. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ. ಫ್ರೆಂಡ್ಸ್, ಬೆಳಗ್ಗೆ ಪಾಲಕ್ ಸೊಪ್ಪು ತಂದಿದ್ದೆ, ಫ್ರೆಶ್ ಆಗಿತ್ತು. ಸೊ ಅದರಲ್ಲಿ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅನಿಸ್ತು. ಹಾಗಾಗಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪ್ರತಿದಿನ ನನ್ನ ಆಹಾರದಲ್ಲಿ ಯಾವುದಾದ್ರೂ ಒಂದು ರೀತಿಯಾದ ಸೊಪ್ಪನ್ನು ನನ್ನ ಫುಡ್ಡಲ್ಲಿ ಬಳಸ್ಕೋತೀನಿ. ಸೊಪ್ಪಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ನಮ್ಮ ಮೈಯಲ್ಲಿರುವಂಥ ಫ್ಯಾಟ್, ಕೊಬ್ಬಿನಾಂಶ ಅಂತ ಏನು ಹೇಳ್ತೀವಿ ಅದನ್ನು ರಿಮೂವ್ ಮಾಡೋದಕ್ಕೆ ಈ ಸೊಪ್ಪು ತುಂಬಾ ಸಹಾಯ ಮಾಡುತ್ತೆ. ಯಾವುದೇ ಥರ ಸೊಪ್ಪನ್ನು ನಾವು ತೊಗೋಬೋದು.
ಫ್ರೆಂಡ್ಸ್, ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ 1 ಯೆಲ್ಲೋ ತೆಗೆದುಬಿಡ್ತೀನಿ. ಸೊ ಮಿಕ್ಕಿರೋಂಥದ್ದು 2 ಎಗ್ ವೈಟ್, 1 ಯೆಲ್ಲೋ. ಮಕ್ಕಳಿಗೆ ಕೊಡುವಾಗ ಒಂದು ಪೂರ್ತಿ ಮೊಟ್ಟೆ, ಓಲ್ ಎಗ್ ಅಂತ ಹೇಳ್ತೀವಲ್ವ, ಅದನ್ನು ಕೊಡ್ಬೋದು. ದೊಡ್ಡವರು ಯೂಸ್ ಮಾಡುವಾಗ ಯೆಲ್ಲೋನ ರಿಮೂವ್ ಮಾಡಿ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದರಲ್ಲಿ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಶಾಸ್ತ್ರಕ್ಕಷ್ಟೇ. ಅದರಲ್ಲಿ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂಥ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿ ನಾನಿಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಈರುಳ್ಳಿ ಹೆಚ್ಚಾಗಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಸೊಪ್ಪು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಪಿಂಕ್ ಸಾಲ್ಟ್ ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಉಪ್ಪು ಆದಷ್ಟು ನಾನು ಕಮ್ಮಿನೇ ಬಳಸ್ತೀನಿ ನನ್ನ ಆಹಾರದಲ್ಲಿ. ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆಗಳು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಕೊನೆಯಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಪಾಲಕ್ ಸೊಪ್ಪಿನ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ನೀರನ್ನು ಸವರಿದ್ದೀನಿ, ಎಣ್ಣೆ ಹಾಕಿಲ್ಲ. ಹಾಗೆಯೇ ಕಲಸಿಟ್ಕೊಂಡಿರುವಂಥ ಈ ರಾಗಿ ರೊಟ್ಟಿಯ ಉಂಡೆಗಳನ್ನು ಒಂದು ಉಂಡೆ ತೊಗೊಂಡು ಈ ರೀತಿಯಾಗಿ ಡೈರೆಕ್ಟಾಗಿ ಹಂಚು ಮೇಲೆ ತಟ್ಕೊತಾ ಇದ್ದೀನಿ. ಕೈಗೇನಾದ್ರು ಅಂಟ್ಕೊತಾ ಇದೆ ಅಂದರೆ ಕೈಗೆ ಸ್ವಲ್ಪ ನೀರಲ್ಲಿ ತೇವ ಮಾಡಿಕೊಂಡು ತಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನಿವತ್ತು ತೋರಿಸಿದಂಥ ಮೆಷರ್ಮೆಂಟ್ನಲ್ಲಿ 4 ರಾಗಿ ರೊಟ್ಟಿಗಳು ಆಗಿತ್ತು. ಅದರಲ್ಲಿ 2 ರಾಗಿ ರೊಟ್ಟಿ ನಮ್ಮ ಹಸ್ಬೆಂಡ್ ತಿಂದರು ಬ್ರೇಕ್ಫಾಸ್ಟ್ಗೆ. ಸೊ ಇನ್ನು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ, ಇನ್ನೊಂದು ಹಾಗೆ ಇಟ್ಟಿದ್ದೀನಿ. ನಮ್ಮ ಪ್ರೀತು ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಸೊ ಅವನಿಗೋಸ್ಕರ ಒಂದು ತಿಂತಾನೆ ಅಂತೇಳಿ ಇಟ್ಟಿದ್ದೀನಿ. ರೊಟ್ಟಿ ನಾನಿಲ್ಲಿ ದೊಡ್ಡದಾಗಿ ಮಾಡಿಲ್ಲ, ಒಂದು ಅಂಗೈ ಅಗಲ ಅಂತ ಹೇಳ್ತೀವಲ್ವ ಅಷ್ಟೇ, ಮೀಡಿಯಮ್ ಆಗಿ ಒಂದು ಸ್ವಲ್ಪ ಚಿಕ್ಕದಾಗಿಯೇ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ಪೋರ್ಷನ್ ಕಂಟ್ರೋಲ್ ಮಾಡ್ಕೋಬೇಕು. ಕ್ವಾಂಟಿಟಿ ನಾವೇನು ತಿಂತಾ ಇರ್ತೀವಿ, 3 ಚಪಾತಿ ತಿನ್ನೋ ಜಾಗದಲ್ಲಿ 2 ಚಪಾತಿ ತಿನ್ನಿ, 2 ರೊಟ್ಟಿ ತಿನ್ನೋ ಜಾಗದಲ್ಲಿ 1 ರೊಟ್ಟಿ ತಿನ್ನಿ. ಸೊ ಈ ಥರ ನಾವು ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾಡ್ಕೊಳ್ತಾ ಬಂದರೆ ಸೊ ವೆಯ್ಟ್ ಲಾಸ್ ಕೂಡ ಆರಾಮಾಗಿ ಆಗುತ್ತೆ. ನೋಡಿ, ಇವಾಗ 2ನೇ ಕಡೆಗೆ ರಾಗಿ ರೊಟ್ಟಿನ ತಿರ್ಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಲಂಚ್ ಪ್ಲೇಟನ್ನು ಜೋಡಿಸ್ಕೊಳ್ಳೋಣ. ಎಲ್ಲದಕ್ಕಿಂತ ನನ್ನ ಫೇವ್ರೆಟ್ ಟೈಮ್ ಇವಾಗ ಅಂತ ಅನಿಸುತ್ತೆ ನನಗೆ. ಕಲರ್ಫುಲ್ಲಾಗಿರುವಂಥ ಹೆಲ್ತಿ ಪ್ಲೇಟ್ ನೋಡೋಣ. ಮೊದಲಿಗೆ ಪಾಲಕ್ ಸೊಪ್ಪು ಹಾಕಿರುವಂಥ ಎಗ್ ಬುರ್ಜಿಯನ್ನು ಇಟ್ಕೊತಾ ಇದ್ದೀನಿ. ಹಾಗೆಯೇ ಸಲಾಡ್ಗೋಸ್ಕರ ನಾನಿಲ್ಲಿ ಸೌತೆಕಾಯನ್ನು ಬಳಸ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಂದರೆ ಹಸಿ ತರಕಾರಿಗಳಲ್ಲಿ ಮೂಲಂಗಿ, ಗೆಡ್ಡೆಕೋಸು, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ ಈ ಥರದ್ದೆಲ್ಲ ಬಳಸ್ಕೋಬೋದು. ಹಸಿ ತರಕಾರಿಗಳಿಗೆ ಲಿಮಿಟ್ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಧ್ಯಾಹ್ನ ಲಂಚ್ಗೆ ಹಸಿ ತರಕಾರಿಗಳನ್ನ ಇಟ್ಕೋಬೋದು. ಹಾಗೆಯೇ 1 ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ, ಅರ್ಧ ಟೀ ಸ್ಪೂನಷ್ಟು ತುಪ್ಪ, ಹಾಗೆ 2 ಸ್ಪೂನಷ್ಟು ಹುರುಳಿಕಾಳಿನ ಚಟ್ನಿ. ಪ್ಲೇಟ್ ನೋಡ್ಬೋದು, ಅರ್ಧ ಭಾಗದಷ್ಟು ಬರೀ ತರಕಾರಿಗಳೇ ಇದೆ, ಇನ್ನು ಅರ್ಧ ಭಾಗದಷ್ಟಲ್ಲಿ 1 ರೊಟ್ಟಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೀಮೆ ಬದನೆಕಾಯಲ್ಲಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಮಕ್ಕಳಿಗೆ. ಆ ಸೀಮೆ ಬದನೆಕಾಯಿ ಪಲ್ಯ ಇದೆ, ಒಂದು 2 ಸ್ಪೂನಷ್ಟು ಇಟ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇದ್ರ ಜೊತೆಗೆ 1 ಕಪ್ಪಷ್ಟು ಮೊಸರನ್ನು ಇಟ್ಕೊಂಡ್ರೆ ನಮ್ಮ ಬ್ಯಾಲೆನ್ಸ್ಡ್ ಮೀಲ್ ಕಂಪ್ಲೀಟ್ ಆಗುತ್ತೆ. ಒಂದು 100 ml ಅಷ್ಟು ಮೊಸರು ತೊಗೊಂಡ್ರೆ ಸಾಕು. ಮೊಸರು ಬೇಡ ಅಂತ ಹೇಳಿದ್ರೆ ನೀವು ಮಜ್ಜಿಗೆ ಮಾಡ್ಕೊಂಡಾದರೂ ತೊಗೋಬೋದು. ಸೊ ಅದು ಪ್ರೋಬಯೋಟಿಕ್ಸ್, ಜೀರ್ಣಕಾರಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಪ್ರೋಬಯೋಟಿಕ್ಸ್ ಪ್ರತಿದಿನ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಊಟ ಆದಮೇಲೆ ನಿದ್ದೆ ಬರ್ತಾ ಇರುತ್ತೆ, ಲೈಟಾಗಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಬೇರೆ ಏನಾದರೂ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದನ್ನು ಮಾಡ್ಕೊತೀನಿ. ಇಲ್ಲ ಏನಾದರೂ ವಿಡಿಯೋ ಎಡಿಟ್ ಮಾಡ್ಕೋಬೇಕಂದ್ರೆ ಮಧ್ಯಾಹ್ನ ಊಟ ಆದಮೇಲೆ ಮಾಡ್ಕೋತೀನಿ. ಬೆಳಗ್ಗೆ ಪಾಲಕ್ ಸೊಪ್ಪು ತಂದಿದ್ನಲ್ವ, ಅದನ್ನೆಲ್ಲ ಬಿಡಿಸಿ ಒಂದು ಕವರ್ಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ಆಗುತ್ತೆ. ಫ್ರೆಂಡ್ಸ್, ನಾನು ಟಿ ವಿಯಲ್ಲಿ ಹೆಚ್ಚಾಗಿ ಧಾರಾವಾಹಿಗಳು, ಸೀರಿಯಲ್ಸ್ ಅಂತ ಏನು ಹೇಳ್ತೀವಿ ಅವೆಲ್ಲ ನಾನು ನೋಡೋಕ್ಕೆ ಹೋಗಲ್ಲ. 1 ವರ್ಷ, 2 ವರ್ಷ, 3 ವರ್ಷದವರೆಗೂ ಸೀರಿಯಲ್ಸ್ ಎಲ್ಲ ನೋಡೋ ಅಷ್ಟು ತಾಳ್ಮೆ ನನಗಿಲ್ಲ. ನನಗೇನಾದ್ರು ಫ್ರೀ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಒಳ್ಳೆ ಮೂವಿ ರಿಲೀಸ್ ಆಗಿರೋದು ಅದನ್ನು ನೋಡಿಬಿಡ್ತೀನಿ. ಅದೇನೇ ಕತೆ ಇದ್ರೂ 2 ಅವರ್ 3 ಅವರ್ಗೆ ಮುಗ್ದೋಗಬೇಕು. ಅದ್ರ ಬದಲಿಗೆ 2 ವರ್ಷ 3 ವರ್ಷದವರೆಗೂ ನನಗೆ ನೋಡೋ ಅಷ್ಟು ತಾಳ್ಮೆ ಇಲ್ಲ. ಫ್ರೆಂಡ್ಸ್, ಈಗ ಡಿನ್ನರ್ ಟೈಮ್. ತರಕಾರಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಒಳ್ಳೆ ಸ್ಯಾಲಡ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಕಾಬೂಲ್ ಕಡಲೆಕಾಳು ಒಂದು ಅರ್ಧ ಕಪ್ಪಷ್ಟು ನೀರಲ್ಲಿ ನೆನೆಸಿದ್ದೆ.
ಈಗ ಅದನ್ನು ಪ್ರೆಷರ್ ಕುಕ್ ಮಾಡ್ಕೋತೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಇದ್ರ ಜೊತೆಗೇ ನಾನು ಸ್ವೀಟ್ ಕಾರ್ನ್ ಒಂದು ಅರ್ಧ ಇದೆ, ಅದನ್ನು ಇಟ್ಟು ಪ್ರೆಷರ್ ಕುಕ್ ಮಾಡ್ಕೋತೀನಿ. ಸಾಲ್ಟ್ ನಾನು ಇವಾಗ ಹಾಕೋದಿಲ್ಲ, ಯಾಕಂದರೆ ಆಮೇಲೆ ಸಾಲಡ್ ಮಾಡಬೇಕಾದ್ರೆ ಮತ್ತೆ ಸಾಲ್ಟ್ ಹಾಕ್ಬಿಡ್ತೀನಿ, ಸಾಲ್ಟ್ ಹೆಚ್ಚಾಗುತ್ತೆ. ಹಾಗಾಗಿ ನಾನು ಪ್ರೆಷರ್ ಕುಕ್ ಮಾಡೋವಾಗ ಯಾವುದೇ ಪದಾರ್ಥಗಳಿಗೆ ಉಪ್ಪು ಸೇರಿಸೋದಿಲ್ಲ, ಮರ್ತೋಗ್ತೀನಿ, ಎರಡೆರಡು ಸಲ ಹಾಕ್ಬಿಡ್ತೀನಿ. ಸೊ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ, 2-3 ವಿಸಿಲ್ ತೆಗೆದ್ರೆ ಸಾಕು. ಈ ಕಡೆ ತರಕಾರಿಗಳು ಸಹ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು ಪೋರ್ಷನ್ ಸ್ವಲ್ಪ ಜಾಸ್ತಿ ಇದೆ, ನನಗೆ ಜಾಸ್ತಿ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟನ್ನು ಒಂದು ತುರಿದಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಸ್ವೀಟ್ ಕಾರ್ನ್ ಪ್ರೆಷರ್ ಕುಕ್ ಮಾಡ್ಕೊಂಡಿದ್ನಲ್ವ, ಅದನ್ನು ಸಹ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಲಡ್ ಸೂಪರಾಗಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಡಿನ್ನರ್ ನೀವು ನೋಡಿದ್ರಲ್ವ, ಇದರಲ್ಲಿ ಹೆಚ್ಚಾಗಿ ನಾನು ಎಣ್ಣೆ ಆಗಲಿ, ಮಸಾಲೆ ಪದಾರ್ಥಗಳು, ಉಪ್ಪು, ಖಾರ ಏನೂ ಹೆಚ್ಚಾಗಿ ಬಳಸ್ತಾ ಇಲ್ಲ. ತುಂಬ ಲೈಟಾಗಿರುವಂಥ ಮಿತವಾಗಿರುವಂಥ ಆಹಾರನ ರಾತ್ರಿ ಇವತ್ತು ನಾನು ಡಿನ್ನರ್ಗೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಲೈಟಾಗಿರುವಂಥ ಆಹಾರ ತಿಂದರೆ ನಾವು ಗ್ಯಾಸ್ಟ್ರಿಕ್ ಬರೋದಿಲ್ಲ, ಎದೆ ಉರಿ ಬರೋದಿಲ್ಲ, ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ. ಹುಳಿ ತೇಗು ಅಂತ ಹೇಳ್ತೀವಿ, ಅದು ತುಂಬಾ ಬರ್ತಿರುತ್ತೆ ರಾತ್ರಿ ಮಲಗಿದ್ರೆ. ಸೊ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ದಿರ ಸೊ ಹಾಯಾಗಿ ನಿದ್ದೆ ಬರುತ್ತೆ, ಮನಸ್ಫೂರ್ತಿಯಾಗಿ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಕೊನೆಯಲ್ಲಿ ಸಾಲ್ಟ್, ಪೆಪ್ಪರ್ ಪೌಡರ್, ನಿಂಬೆ ರಸ ಇವೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಚೋಲೆ ಸಾಲಡ್ ಅಥವಾ ಕಾಬೂಲ್ ಕಡಲೆಕಾಳಿನ ಸಾಲಡ್ ಅಂತ ಹೇಳ್ತೀವಿ, ರೆಡಿ ಆಗಿದೆ. ಕಾಬೂಲ್ ಕಡಲೆಕಾಳಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಮಸಲ್ಸ್ ಗೇನ್ ಮಾಡ್ಕೊಳ್ಳೋಂಥವ್ರಿಗೆ, ಸಣ್ಣಕ್ಕಿರೋರು, ದಪ್ಪ ಆಗಬೇಕು ಅನ್ನೋರು, ಇವರೆಲ್ಲರೂ ಹೆಚ್ಚಾಗಿ ಕಾಬೂಲ್ ಕಡಲೆಕಾಳನ್ನು ಬಳಸ್ಕೋಬೋದು. ತುಂಬ ಒಳ್ಳೆ ಆಹಾರ ಅಂತ ಹೇಳ್ತೀನಿ. ತುಂಬ ಸಣ್ಣ ಇರೋಂಥ ವೀಕ್ ಆಗಿರುವಂಥ ಮಕ್ಕಳಿಗೆ ಈ ಕಾಬೂಲ್ ಕಡಲೆಕಾಳನ್ನು ನೆನೆಸಿ ಬೇಯಿಸಿ ಬೆಳಗಿನ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ ಜೊತೆಗೆ ಕೊಟ್ಟರೆ ಶಕ್ತಿ ಬರುತ್ತೆ ಅವ್ರಿಗೆ. ಫ್ರೆಂಡ್ಸ್, ನೋಡಿದ್ರಲ್ವಾ, ಬೆಳಗ್ಗೆ ಹೆಲ್ತಿಯಾಗಿರುವಂಥ ಒಂದು ತರಕಾರಿ ಜ್ಯೂಸು, ಮಧ್ಯಾಹ್ನ ಒಂದು ಬ್ಯಾಲೆನ್ಸ್ ಮೀಲು, ರಾತ್ರಿ ಪ್ರೋಟೀನ್ ಸಾಲಡ್, ಇವೆಲ್ಲ ರೆಸಿಪಿಗಳು ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಊಟದ ಪ್ಲೇಟನ್ನು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ಯಾಗ್ ಮಾಡಿದ್ರೆ ಅದು ಸರಿಯಾಗಿ ಇದೆಯೋ ಇಲ್ವೋ ಅಂತ ಪ್ಲೇಟ್ಸನ್ನು ನಾನು ಕರೆಕ್ಷನ್ ಮಾಡ್ತೀನಿ. ಈಸಿಯಾಗಿ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.